ಆಹಾರದಲ್ಲಿ ಉಪ್ಪು ಹೆಚ್ಚಳವಾಗಿದೆ ಅಂತ ಹೇಳಿದ್ದೇ ತಪ್ಪಾಯ್ತಾ? ಗ್ರಾಹಕನಿಗೆ ಹಿಗ್ಗಾಮುಗ್ಗಾ ಬೈದಿದ್ದಾರೆ ಒಬ್ಬ ಹೋಟೆಲ್ ಮಾಲೀಕ. ಉಪ್ಪು ಹೆಚ್ಚಳವಾಯಿತು ಅಂತ ಕಮೆಂಟ್ ಮಾಡಿದ್ದಕ್ಕೆ ಗ್ರಾಹಕನಿಗೆ ಹೋಟೆಲ್ ಮಾಲೀಕ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಸಂಜಯನಗರದ ಹೋಟೆಲ್ ಒಂದರಿಂದ ಆರ್ಡರ್ ಮಾಡಿದ್ರು. ಉಪಮಾ ಹಾಗೂ ರೈಸ್ ಸಾಂಬಾರ್ ಬುಕ್ ಮಾಡಿದ್ರು ಗ್ರಾಹಕ. ಇನ್ನು ಗ್ರಾಹಕ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಸಾಲ್ಟ್ ಹಾಕಿದಿರಿ, ನೀವು ಉಪ್ಪು ಜಾಸ್ತಿ ಹಾಕಿದಿರಿ ಅಂತ ಕಮೆಂಟ್ ಮಾಡಿದ್ದಾರೆ. ಇದಕ್ಕೆ ಹೋಟೆಲ್ ಮಾಲೀಕ ಅಸಮಾಧಾನ ಹೊರ ಹಾಕಿದ್ದಾರೆ. ಸ್ವಿಗ್ಗಿ ಝೊಮ್ಯಾಟೋಗೆ ದೂರು ಕೊಡಿ ಅಂತ ಆವಾಜ್ ಬೇರೆ ಹಾಕಿದ್ದಾರೆ. ಅಲ್ಲೇ ಹೇಳ್ಕೊಡ್ರಿ ನೀವು ಅಂತ ಆವಾಜ್ ಹಾಕಿದ್ದಾರೆ. ಬೆಂಗಳೂರಿಂದ. ಓಕೆ, ಇದು ಬಸವೇಶ್ವರ ಭೋಜನಾಲಯ ಇದು? ಹೌದು. ಓಕೆ, ಹೋಟೆಲ್ ತಾನೇ ಇದು? ಹಾ, ಹೋಟೆಲ್ ನಂಬರ್. ಓಕೆ, ನೀವು ಝೊಮ್ಯಾಟೋದಲ್ಲಿ ಒಂದು ಮಾತು ಹೇಳಿ, 6364 ಅದೇ ನಂಬರ್ ಅಲ್ಲಿ ಹಾಕಿರೋದು ನೀವು? ಹೌದು. ಓಕೆ, ಆ ನಂಬರ್ ಹಾಕಿದ್ರೆ ಆ ನಂಬರ್ ಕಾಲ್ ಮಾಡೋದ್ ಬಿಟ್ಟು ಬೇರೆ ಯಾವ ನಂಬರ್ ಮಾಡ್ತಾರೆ ಹೇಳಿ? ಅದೇ ಸರ್, ಅದೇನಾಗತ್ತಂದ್ರೆ ಅವ್ರು ಓನರ್ ಇರಲ್ಲ, ಈ ನಂಬರ್ ಚೇಂಜ್ ನಂಬರ್ ಬರುತ್ತೆ. ಎಂಟ್ ಮಾಡಿದ್ರೆ ಅಂತ ಅವ್ರು ನಮಗೂ ಮೆಸೇಜ್ ಮಾಡಿ. ಇಲ್ಲ, ಅದು ಕೇಳ್ತಾ ಇಲ್ಲ. ಕಸ್ಟಮರ್ ಬೇಕಾ ಬೇಡವಾ ನಿಮ್ಗೆ ಹೇಳಿ? ಕಸ್ಟಮರ್ ಏನಾದ್ರು ಒಂದು ಕಂಪ್ಲೇಂಟ್ ಇದ್ರೆ ಫೋನ್ ಮಾಡಿರೋದಲ್ವಾ? ಅವ್ರಿಗೇನೋ ಬಾಯ್ಕ್ ಬಂದಾಗ ಮಾತಾಡಿದ್ರು. ಯಾರದು? ಅವ್ರ ರೆಸ್ಟೋರೆಂಟ್ ಹುಡುಗರು. ರೆಸ್ಟೋರೆಂಟ್ ಹುಡುಗರ? ರೆಸ್ಟೋರೆಂಟ್ ಹುಡುಗರು ಹಂಗ್ ಮಾತಾಡ್ತಾರ? ಏನ್ ಮಾತಾಡಿದ್ರು? ಯಾರು ಮಾತಾಡಿದ್ರು ಕೇಳಿ, ಅವ್ರು ಮಾತಾಡಿ ಕೇಳಿ. ಕೇಳ್ತೀನಿ. ಹಲೋ, ನಾವು ಆರ್ಡರ್ ಮಾಡಿರೋ ಫುಡ್ ಅಲ್ಲಿ ತುಂಬಾ ಉಪ್ಪು ಇತ್ತು ರೀ. ತುಂಬಾ ಮಧ್ಯಾಹ್ನ ಆರ್ಡರ್ ಮಾಡಿದ್ರು. ಆರ್ಡರ್ ನಂಬರ್ ಬೇಕಾದ್ರೆ ಕಳಿಸ್ತೀನಿ. ಅದನ್ನ ಕಂಪ್ಲೇಂಟ್ ಇವತ್ತು ಮಾಡಕ್ಕೆ ರೈಸ್ ಸಾಂಬಾರ್ ಆರ್ಡರ್ ಮಾಡಿದ್ದು. ಬೇಕಾದ್ರೆ ರಿವ್ಯೂ ಹಾಕಿದ್ದೀನಿ ನೋಡಿ. ಅದು ಕಾಲ್ ಮಾಡಕ್ಕೆ, ಅದು ಕಂಪ್ಲೇಂಟ್ ಮಾಡಕ್ಕೆ ಕಾಲ್ ಮಾಡಿದ್ರೆ ಝೊಮ್ಯಾಟೋದಲ್ಲಿ ಇರೋ ನಂಬರ್ ಅಲ್ಲಲ್ಲ, ಝೊಮ್ಯಾಟೋದಲ್ಲಿ ಇರೋ ನಂಬರೇ ಕಾಲ್ ಮಾಡ್ಬೇಕಲ್ವಾ? ಯಾರೋ ಹೇಳ್ತಾ ಇದಾರೆ ನಿಮ್ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇದೆ, ನಾನ್ ನೋಡ್ಕೊಳ್ತೀನಿ ಇಲ್ಲ ಅಂತ. ಆಯ್ತು, ಪರವಾಗಿಲ್ಲ, ಅವ್ರು ನೋಡ್ಕೊಳ್ಳಿ. ಯಾರು ಮಾತಾಡಿದ್ರು? ಯಾರೋ ಲೇಡಿ ಮಾತಾಡಿದ್ರು. ಈಗ ನಂಬರ್ ಹೇಳಲ್ಲ, ನೋಡ್ಕೊತೀನಿ ಅಂತ ಅವ್ನ್ ಹೆಂಗ್ ಹೇಳ್ತಾರೆ? ಅದು ಹೇಳಿದ್ರು, ನಿನ್ ಡೀಟೇಲ್ಸ್ ನನ್ನ ಹತ್ರ ಇದೆ ಹೇಳಲ್ಲ ಸರ್. ಹಂಗ ಹೇಳಿದ್ರು. ಆಯ್ತು, ಉಪ್ಪಾಗಿದೆ ಅಂತ ಕಂಪ್ಲೇಂಟ್ ಮಾಡಿ. ಇಡೀ ದಿನ ನಾನು ರೆಸ್ಟೋರೆಂಟ್ ಇದ್ದಲ್ಲಿ ಎಲ್ಲರೂ ತಿಂದು ಹೋಗಿದ್ದಾರೆ. ಇಲ್ಲ, ನಾನು ನಿಮ್ ಕಸ್ಟಮರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಫುಡ್ ಆರ್ಡರ್ ಮಾಡಿ ನಂತರ ಅನೇಕರು ಕಮೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಆಹಾರ ಸರಿ ಇಲ್ಲ ಅಂತ ರಿವ್ಯೂ ಕೊಟ್ಟಾಗ ಅನೇಕರಿಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಅದೇ ರೀತಿ ಸಂಜಯ್ ನಗರದ ಒಂದು ಹೋಟೆಲ್ ಮಾಲೀಕರು ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಇದು ಸಹಜವಾಗಿ ನಗರದಲ್ಲಿ ಸಾಕಷ್ಟು ಆಗ್ತಾ ಇರುವಂತದ್ದು. ಇದು ನಿನ್ನೆ ನಡೆದಂತಹ ಘಟನೆ ಏನಂತಂದ್ರೆ, ಸಂಜಯ್ ನಗರದ ನಿವಾಸಿಯೊಬ್ಬರು ಅಲ್ಲಿನ ಸ್ಥಳೀಯರಾಗಿರುವಂತಹ ಬಸವೇಶ್ವರ ನಗರ ಹೋಟೆಲ್ ಅಲ್ಲಿ ಬಸವೇಶ್ವರ ನಗರ ಅನ್ನೋ ಒಂದು ಹೋಟೆಲ್ ಏನಿದೆ, ಆ ಹೋಟೆಲ್ಗೆ ಒಂದು ಅದು ಏನು ಆಹಾರವನ್ನ ಆರ್ಡರ್ ಮಾಡ್ತಾರೆ ಅಂತಂದ್ರೆ ಉಪ್ಮಾವನ್ನ ಆರ್ಡರ್ ಮಾಡ್ತಾರೆ, ಹಾಗೇನೆ ಅನ್ನ ಸಾಂಬಾರನ್ನ ಆರ್ಡರ್ ಮಾಡ್ತಾರೆ. ಆ ಒಂದು ಆರ್ಡರ್ ಮಾಡುವಂತ ಸಂದರ್ಭದಲ್ಲಿ ಅದು ಉಪ್ಮಾದಲ್ಲಿ ಸಿಕ್ಕಾಪಟ್ಟೆ ಉಪ್ಪಿತ್ತು ಅನ್ನುವಂತಹ ಆ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಝೊಮ್ಯಾಟೋದಲ್ಲಿ ಏನು ಬುಕ್ ಮಾಡಿದ್ರೆ ಆ ಹೋಟೆಲ್ನ ನಂಬರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡೋ ಸಂದರ್ಭದಲ್ಲಿ ಅದು ಹೋಟೆಲ್ನಿಂದ ಒಂದ್ ರೀತಿಯಲ್ಲಿ ಉದ್ದಡತನದ ರೆಸ್ಪಾನ್ಸ್ ಬಂದಿದೆ ಅನ್ನುವಂಥದ್ದು. ಆ ತರ ಗ್ರಾಹಕರಿಗೆ ಮಾತನಾಡುವ ರೀತಿಯಲ್ಲಿ ಮಾತನಾಡಿಲ್ಲ. ಇದು ಅಸಭ್ಯ ಅನ್ನೋಕ್ಕಿಂತ ಒಂದ್ ರೀತಿಯಲ್ಲಿ ಆರೋಗ್ಯಂಟ್ ಆಗಿ ಮಾತುಕತೆಯನ್ನು ನಡೆಸಿರುವಂತದ್ದು ಸಹಜವಾಗಿ ಗ್ರಾಹಕರ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ಈ ಬಗ್ಗೆ ಕಂಪ್ಲೇಂಟ್ ಕೂಡ ನೀಡುವಂತ ನಿಟ್ಟಿನಲ್ಲಿ ಗ್ರಾಹಕರೊಬ್ಬರು ಈಗ ಮುಂದಾಗ್ತಾ ಇರುವಂತದ್ದು. ಏನಂತಂದ್ರೆ, ನಾವು ಕೊಟ್ಟಂತಹ ದರಕ್ಕೆ, ನಾವು ಏನು ಆಹಾರಕ್ಕೆ ಕೊಟ್ಟಂತಹ ದರಕ್ಕೆ ತಕ್ಕನಾದಂತಹ ಪದಾರ್ಥಗಳು ಸಿಕ್ಕಿಲ್ಲ ಅಂದಾಗ ಅದನ್ನ ಪ್ರಶ್ನೆ ಮಾಡೋದೇ ತಪ್ಪ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆ ಮಾಡೋದು ತಪ್ಪ ಅಂತ ಹೇಳಿ ಒಂದು ಅಸಮಾಧಾನವನ್ನ ಗ್ರಾಹಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಝೊಮ್ಯಾಟೋ, ಸ್ವಿಗ್ಗಿ ಈ ತರದ ಒಂದು ಆರ್ಡರ್ಸ್ ಗಳಲ್ಲಿ ಏನಿರ್ತವೆ, ಗ್ರಾಹಕರು ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಒಂದು ಆಪ್ ಗಳಲ್ಲಿ ಕಂಪ್ಲೇಂಟ್ಸ್ ಅನ್ನ ರೈಸ್ ಮಾಡಬಹುದು. ಆದ್ರೆ ಇವರು ನೇರವಾಗಿ ಆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಏನು ಎಫೆಕ್ಟ್ ಆಗಲ್ಲ. ಹಾಗಾಗಿ ಮುಂದೆ ಯಾರಾದ್ರೂ ಮತ್ತೆ ಹೋಟೆಲ್ಗೆ ಬರುವಂತಹ ಗ್ರಾಹಕರು ಮತ್ತೆ ಇದರಿಂದ ತಿಂದು ಆರೋಗ್ಯವನ್ನ ಕೆಡಿಸ್ಕೋಬಹುದು. ಈಗ ನಮಗೂ ಏನಾದ್ರು ಅನಾರೋಗ್ಯ ಆದ್ರೆ, ಅತಿಯಾದ ಉಪ್ಪುಗಳನ್ನು ತಿಂದ ಅನಾರೋಗ್ಯ ಆದ್ರೆ ಅನ್ನುವಂತಹ ಭೀತಿಯಲ್ಲಿ ಸಹಜವಾಗಿ ಹೋಟೆಲ್ ಮಾಲೀಕರಿಗೆ ಅಥವಾ ಸಂಬಂಧಪಟ್ಟಂತಹ ಸಿಬ್ಬಂದಿಗಳಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡೋ ಸಂದರ್ಭದಲ್ಲಿ ಅವರಿಂದ ಆದಂತಹ ಮಾತುಕತೆ ಅಥವಾ ರಿಪ್ಲೈ ಬಂದಿರುವಂತದ್ದು ಗ್ರಾಹಕರ ಅಸಮಾಧಾನಕ್ಕೆ ಕಾರಣ ಆಗಿರುತ್ತದೆ. ಈ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾಗಳು ಕೂಡ ಈ ಒಂದು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ಈಗ ಗ್ರಾಹಕರು ಮುಂದಾಗ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.